ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರೀವಿಯಸ್ ವ್ಲಾಗೆಲ್ಲ ನೀವು ನನ್ನ ಅಕ್ಕನ ಮದುವೆ ಸೀರೀಸ್ ನೋಡಿದ್ದೀರಾ. ಈ ವ್ಲಾಗಲ್ಲಿ ಸ್ವಲ್ಪ ಚೇಂಜ್ ಇರಲಿ ಅಂತ ನಾನು ನನ್ನ ಫ್ರೆಂಡ್ ಆಚೆ ಎಲ್ಲ ಹೋಗಿದ್ವಿ, ಔಟಿಂಗ್ ಅಂತ ಸುಮ್ಮನೆ ಹೋಗಿದ್ವಿ. ಏನೇನೆಲ್ಲ ಎಂಜಾಯ್ ಮಾಡಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ ಅದನ್ನೆಲ್ಲ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ನಾವು ಶಿವಮೊಗ್ಗಕ್ಕೆ ಹೋದ್ಮೇಲೆ ಪೋಲಾರ್ ಬೇರ್ಗೆ ಹೋಗಿದ್ವಿ. ಆ್ಯಕ್ಚುಲಿ ಅಲ್ಲಿ ಒಂದು ಡೆಸರ್ಟ್ ಟ್ರೈ ಮಾಡಬೇಕಿತ್ತು, ತುಂಬ ಫೇವ್ರೆಟ್ ಅಂತ. ಸೊ ಹಾಗಾಗಿ ಹೋಗಿದ್ವಿ. ಸ್ಟ್ರಾಬೆರಿ ಕುಲ್ಫಿ ಅಂತ ಸಿಕ್ಕಾಪಟ್ಟೆ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿತ್ತು. ಅದನ್ನು ಟ್ರೈ ಮಾಡಿ ಆಮೇಲೆ DBC ನಾರ್ಮಲ್ ಅದನ್ನು ತೊಗೊಂಡ್ವಿ. ಇದಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ತಿನ್ಕೊಂಡ್ಬಂದ್ವಿ, ಚೆನ್ನಾಗಿತ್ತು. ಆ್ಯಕ್ಚುಲಿ ಸ್ಟ್ರಾಬೆರಿ ಡೆಸರ್ಟ್ ತುಂಬ ಚೆನ್ನಾಗಿತ್ತಲ್ಲ, ಸಖತ್ತಾಗಿತ್ತು. ಸ್ಟ್ರಾಬೆರಿ ಅದೇನಿತ್ತು ಕುಲ್ಫಿ, ಸ್ಟ್ರಾಬೆರಿ ಕುಲ್ಫಿ ಸಖತ್ತಾಗಿತ್ತು ಗಾಯ್ಸ್, ಟ್ರೈ ಮಾಡಿ 10/10. ನಾವು ಪೋಲಾರ್ ಬಿಯರಿಂದ ನೆಕ್ಸ್ಟು ಸಿಟಿ ಸೆಂಟರ್ಗೆ ಹೋದ್ವಿ. ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲು, ನಮಗೆ ಆಚೆ ಬಿಸಿಲಲ್ಲಿ ನಿಲ್ಲಕ್ಕಾಗ್ತಿರ್ಲಿಲ್ಲ. ಸೊ ಸಿಟಿ ಸೆಂಟ್ರಲ್ಲಾದರೆ ಎಲ್ಲ ಕಡೆ AC ಇರುತ್ತೆ, ಸ್ವಲ್ಪ ಕೂಲಾಗಿರ್ಬೋದು ಅಂತ ಹೋದ್ವಿ. ಗೇಮೆಲ್ಲ ಯಾವಾಗಲೂ ಆಡ್ತಾ ಇದ್ವಿ. ಸೊ ಹಾಗಾಗಿ ಈ ಸಲ ಏನೋ ಬೇಡ, ಚಿಕ್ಕ ಮಕ್ಳದ್ದೆಲ್ಲ ಗೇಮ್ ಅಂತ ಹೇಳಿ ಚೆನ್ನಾಗಿದೆ, ಬಟ್ ಏನೋ ಬೇಡ ಅಂತ ಅಂದ್ಕೊಂಡು ಫೋಟೋ ಬೂತ್ ಇದು ಹೊಸದಾಗಿತ್ತು. ಸೊ ಇಲ್ಲಿ ಹೋಗಿ ಹಂಗೆ ನಾನು ನನ್ನ ಫ್ರೆಂಡ್ ಒಂದು ಫೋಟೋ ಕ್ಲಿಕ್ ತೊಗೊಂಡ್ವಿ. ಅದು ನೋಡಿ ಚೆನ್ನಾಗಿ ಬಂದಿದೆ, ಆ್ಯಕ್ಚುಲಿ ಚೆನ್ನಾಗಿತ್ತು. ಬ್ಯಾಕ್ಗ್ರೌಂಡ್ ಎಲ್ಲ ಸ್ಕ್ರೀನ್ ತುಂಬ ಚೆನ್ನಾಗಿತ್ತು. ಸೊ ಕಡಿಸ್ತೀಯಾ ನೋಡಿ, ಚೆನ್ನಾಗಿದೆ ತಾನೆ, ಚೆನ್ನಾಗಿದೆ. ಚಿಕ್ಕದಿದೆ, ಬೇಡ ನೋಡಿ ನೋಡಿ ಎಷ್ಟು ಎಕ್ಸಿಬಿಟ್ಸಿಗೆ ಬಂದಿದ್ದೀನಿ. ನಂಗೆ ಇವಳು ಏನಾದರೂ ಕೊಡಿಸ್ತಾಳಂತೆ. ಹೌದು, ಏನು ಸುಮ್ಮನೆ ಆದರೆ ನಾವು ತಗೋ. ಇದೆಲ್ಲ ನಮಗೆ ನಾವೇನು ಕ್ರಾಫ್ಟ್ ಏನಾದರೂ ಮಾಡಿದರೆ ಯೂಸ್ ಆಗುತ್ತೆ. ವಾವ್, ಆ್ಯಕ್ಚುಲಿ ಚೆನ್ನಾಗಿ. ಹೌದು, ಎಲ್ಲ ಕ್ರಾಫ್ಟಿಂದೇ. ಇದು ಚೆನ್ನಾಗಿದೆ ಅಲ್ಲ. ನಾನೇನೋ ಮಾಡಲಿ. ನಾವು ಆ್ಯಕ್ಚುಲಿ ಶಾಪಿಂಗ್ ಮಾಡೋಕ್ಕೇನು ಬಂದಿರಲಿಲ್ಲ, ನಾವು ಬರೀ ತಿನ್ನೋಕ್ಕೆ ಬಂದಿದ್ದು. ಸೊ ಆಮೇಲೆ ಮಧ್ಯಾಹ್ನ ಏನು ಮಾಡೋಣ ಅಂತ ಫಿಲಮ್ಗೆ ಹೋಗೋಣ ಅಂತ. ದುರಂಧರ್ ಪಾರ್ಟ್ 1 ಆ್ಯಕ್ಚುಲಿ ರಿಲೀಸಾಗಿ ತುಂಬ ದಿನ ಆಗಿದೆ, ನಾನು ನೋಡಿರಲಿಲ್ಲ. ಸೊ ಈಗ ದುರಂಧರ್ ದ ರಿವೆಂಜ್ ನೋಡಲೇಬೇಕಿತ್ತು. ಸೊ ಹಾಗಾಗಿ ಫಸ್ಟ್ ಒನ್ ನೋಡಿಲ್ಲ ಅಂದರೆ ಅರ್ಥ ಆಗಲ್ಲ ಅಂತ ಹೋಗಿದ್ವಿ ನೋಡೋಣ ಅಂತ. ತುಂಬ ದಿನ ಆಗಿರೋದ್ರಿಂದ ಯಾರೂ ಇರಲಿಲ್ಲ, ತುಂಬ ಕಡಿಮೆ ಜನ ಇದ್ದರು, ಒಂದು 20-25 ಮೆಂಬರ್ಸ್ ಅಷ್ಟೇ ಇದ್ದರು. ನಾವು ಮುಂಚೆನೇ ಬಂದು ಕಾಯ್ತಾ ಇದ್ವಿ. ಹೋಗ್ತೀವಿ ಯಾರು ಬರಲ್ಲ, ಎಲ್ಲ ಹಳೆ ಮೂವಿ ಆಕ್ಟಿವಾಗಿದ್ದು, ಯಾರು ಬರ್ತಾರೆ? ಸ್ವಲ್ಪ ಜನ ಇದ್ವಿ. ಫಿಲಮ್ ಮಾತ್ರ ಕ್ರೇಜಿ ಆಗಿತ್ತು.
ಫಿಲಮ್ ಎಲ್ಲ ನೋಡ್ಕೊಂಡು ಬರೋಷ್ಟೊತ್ತಿಗೆ ಈವ್ನಿಂಗ್ ಆಗಿತ್ತು. ಅದಾದಮೇಲೆ ಅಲ್ಲೇ ಕೆಳಗೆ ಪಿಜ್ಜಾ ತಿಂದ್ವಿ. ಆದಮೇಲೆ ಇನ್ನೂ ಏನಾದರೂ ಬೇರೆ ತಿನ್ನೋಣ ಅಂತ ಬಂಗಾರಪೇಟೆ ಪಾನಿಪುರಿ ತಿನ್ನೋಣ ಅಂತ ಹೋಗಿದ್ವಿ. ಅದು ಸಖತ್ತಾಗಿತ್ತು, ನಮ್ಮ ಫೇವ್ರೇಟ್. ಅದಕ್ಕೆ ಹೋಗಿ ತಿಂದ್ಕೊಂಡು ಬಂದ್ವಿ. ಅದಾದಮೇಲೆ ಮತ್ತೆ KFCಗೆ ಹೋಗಿ ಬರೀ ತಿನ್ನೋದೇ ಮಾಡ್ಕೊಂಡು ಫುಡ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ. ಎಷ್ಟಾಗತ್ತೆ ಅಷ್ಟು ಮಾಡಿ ಬಂದ್ವಿ. ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಇನ್ನೂ ಇಲ್ಲ, ಗೊತ್ತಿಲ್ಲ, ನೀವೇ ಇಟ್ರಿ ಏನಾದರೂ. ನಾನು ತುಂಬ ಹಳೆಯ ವ್ಲಾಗಲ್ಲಿ ನೋಡಿರ್ತೀರ, ನಮ್ಮ ಮನೇಲಿ ರಾಕಿ ಅಂತ ಒಂದು ನಾಯಿ ಸಾಕಿದ್ವಿ. ಅದು ಕಳೆದೋಗ್ಬಿಟ್ಟಿದೆ. ಸೊ ಹಾಗಾಗಿ ನಾವೀಗ ಬೇರೆ ಚಿಕ್ಕದ ಮರಿ ತೊಗೊಂಡು ಬಂದ್ವಿ. ಅಯ್ಯೋ, ಮಕ್ಕಳೆಲ್ಲ ಫುಲ್ ಆಟ ಆಡಿಸ್ತಾಯಿದ್ರು. ಅದಕ್ಕಂತೂ ಫುಲ್ ಖುಷಿಯಾಗಿ ಅದು ಆಟಾಡ್ತಾಯಿತ್ತು. ಅದಿನ್ನು 14 ಡೇಸ್ ಆಗಿದ್ದಷ್ಟೇ. ಅದಕ್ಕೆ ಇನ್ನು ವಾಕ್ ಮಾಡೋಕ್ಕೇನು ಬರಲ್ಲ, ಫುಲ್ ಚಿಕ್ಕದಿದೆ. ನಮ್ಮ ಮನೆಗೆ ನಾಯಿ ಮರಿ ಕೂಡ ಯುಗಾದಿ ಹಬ್ಬದ ದಿನ ಬಂದಿತ್ತು. ಸೊ ಅದನ್ನು ಕಳಿಸ್ಕೊಡೋಕ್ಕೆ ಮನಸಿರಲಿಲ್ಲ. ಅದಕ್ಕೆ ನಾವೇ ಸಾಕೋಣ ಅಂತ ಇಟ್ಕೊಂಡ್ವಿ. ಚಂದ್ರ ಎಲ್ಲ ನೋಡಿ ಹಬ್ಬ ಎಲ್ಲ ಮುಗೀತು. ನಾವು ಮತ್ತೆ ನೆಕ್ಸ್ಟ್ ವೀಕ್ ಪೋಲಾರ್ ಬೇರ್ಗೆ ಹೋಗಿದ್ವಿ. ಸಲ ಬೇರೆ ಬೇರೆ ಐಸ್ ಕ್ರೀಮ್ ಏನಾದರೂ ಟ್ರೈ ಮಾಡೋಣ ಅಂತ. ಈ ಸಲನೂ ಚೆನ್ನಾಗಿತ್ತು. ಬಟ್ ನಾವು ಆ್ಯಕ್ಚುಲಿ ಹೋಗಿದ್ದು ಸ್ಟ್ರಾಬೆರಿ ಕುಲ್ಫಿ ತಿನ್ನೋಣ ಅಂತಲೇ. ಬಟ್ ಸ್ಟ್ರಾಬೆರಿ ಎಲ್ಲ ಖಾಲಿ ಆಗಿಬಿಟ್ಟಿದೆ ಅಂತ ಹೇಳಿ ಇರಲಿಲ್ಲ. ಎಲ್ಲೂ ಸಿಗ್ತಾ ಇಲ್ಲ ಇವಾಗ ಆ್ಯಕ್ಚುಲಿ. ಪೋಲಾರ್ ಬೇರಿಂದ ನಾವು ಮತ್ತೆ ಸಿಟಿ ಸೆಂಟರ್ಗೆ ಹೋದ್ವಿ. ದುರಂಧರ್ ದ ರಿವೆಂಜ್ ಫಿಲಮ್ ಆ್ಯಕ್ಚುಲಿ ನಾವು ಟಿಕೆಟ್ ಬುಕ್ ಆಗಿದ್ದು ಆಫ್ಟರ್ನೂನ್ ಆಗಿತ್ತು. ಸೊ ಅಲ್ಲಿ ತನಕ ಏನು ಮಾಡೋಣ ಅಂತ ಮತ್ತು ಸುಮ್ಮನೆ ಅಲ್ಲೇ ಮಾಲಲ್ಲಿ ತಿರುಗಾಡ್ತಿದ್ವಿ. ಏನೂ ಶಾಪಿಂಗ್ ಮಾಡಲಿಲ್ಲ. ನಾವೆಲ್ಲ ಆನ್ಲೈನ್ ಶಾಪಿಂಗ್ ಮಾಡ್ತೀವಿ. ಸೊ ಹಾಗಾಗಿ ಆಫ್ಲೈನಲ್ಲಿ ಸುಮ್ಮನೆ ಜಸ್ಟ್ ವಾಚ್ ಮಾಡೋದಷ್ಟೇ. ಓ ಮೈ ಗಾಡ್, ಫಿಲಮ್ ನೋಡೋಕ್ಕೆ ಎಷ್ಟು ಜನ ಬಂದಿದ್ರು ಅಂದರೆ ಫುಲ್ ಸಿಕ್ಕಾಪಟ್ಟೆ ಜನ. ನಾವು ಹೋಗಿದ್ದು ಕೂಡ ಸಂಡೇ ಆಗಿತ್ತು, ಅದಕ್ಕಿಂತ ಜಾಸ್ತಿ ಜನ ಇದ್ದರು. ಪ್ರೀವಿಯಸ್ ವೀಕ್ ಒಂಥರ ಖಾಲಿ ನೋಡಿ ಥಿಯೇಟರ್ನ, ಇವತ್ತು ಫುಲ್ ರಶ್ ಥರ ನೋಡಿ ಇಷ್ಟೊಂದು ಜನನ ಅನಿಸ್ಬಿಟ್ಟಿತ್ತು. हो जाता है कुछ ही दिनों में आपके शरीर में निकोटीन की मात्रा कम हो जाती है. ಫಿಲಮ್ ಮಾತ್ರ ನೆಕ್ಸ್ಟ್ ಲೆವೆಲ್. ಫಿಲಮೆಲ್ಲ ನೋಡ್ಕೊಂಡು ಅದಾದಮೇಲೆ ಮತ್ತೆ ಸೇಮ್ ಬಂಗಾರಪೇಟೆ ಚಾಟ್ಸ್ ಅಲ್ಲಿ ಹೋಗಿ ಪಾನಿಪುರಿ ತಿಂದ್ಕೊಂಡು ಅದಾದಮೇಲೆ ಕಾಫಿ ಡೇಗೆ ಹೋಗಿದ್ವಿ. ಸ್ಯಾರಿ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ. PSC ಚನ್ನಬಸಪ್ಪ ಬೇರೆ ನಮ್ಮ ಶಿವಮೊಗ್ಗದಲ್ಲಿ ಆಗ್ತಿದೆ. ಫುಲ್ ಖುಷಿ ಆಗ್ಬಿಟ್ಟಿದೆ. ಈವನ್ ಜುಡಿಯೋ ಕೂಡ.